ರೈಟ್. ಇನ್ನು 5 ವರ್ಷ ನಾನೇ ಸಿ ಎಂ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಡಿ ಕೆ ಶಿ ವಿರೋಧಿ ಬಣ ಈಗ ಫುಲ್ ಅಲರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾತನ್ನು ಆಡಲೇಬಾರ್ದು, ಅವರಾಗಲಿ ಅವರ ಬೆಂಬಲಿಗರಾಗಲಿ. ಐದು ವರ್ಷ ನಾನೇ ಸಿ ಎಂ ಅಂತ ಯಾವಾಗ ಸಿದ್ದರಾಮಯ್ಯನವರು ಹೇಳಿದ್ರೋ, ಡಿ ಕೆ ಶಿ ವಿರೋಧಿ ಬಣ ಅಂದರೆ ಸಿದ್ದರಾಮಯ್ಯನವರ ಪರವಾದ ಬಣ ಅಲರ್ಟ್ ಆಗಿದೆ. ಸೆಪ್ಟೆಂಬರ್ ಕ್ರಾಂತಿಗೆ KPCC ಅಧ್ಯಕ್ಷ ಪಟ್ಟವೇ ಟಾರ್ಗೆಟ್ ಅಂತ ಈಗ ಡಿ ಕೆ ಶಿವಕುಮಾರ್ನ ಅದರಿಂದನೂ ಕೆಳಗಿಳಿಸ್ಬಿಡಬೇಕು. KPCC ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಇನ್ನೊಂದು ಸುತ್ತಿನ ಹೋರಾಟ ಮಾಡಬೇಕು ಅಂತ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಎಲ್ಲ ಪ್ರಯತ್ನ ಪಟ್ಟಿದ್ರಲ್ಲ. ಶತಾಯ ಗತಾಯ ಒಂದು ಸುತ್ತಿನ ಜಟಾಪಟಿಯ ಒಳಗೊಳಗೆ ವೇದಿಕೆ ಈಗ ಸಿದ್ಧವಾಗ್ತಾ ಇದೆ ಅಂತೆ. ಆಪರೇಷನ್ KPCC ಅಧ್ಯಕ್ಷ ಪಟ್ಟದ ಪಟ್ಟು ಈಗ ಜೋರಾಗುವಂತಹ ಸಾಧ್ಯತೆ ಇದೆ. ಅಂದರೆ ಅವ್ರನ್ನ ಒಂದು ಅರ್ಥ ಮಾಡ್ಕೋಬೇಕು, ಒಂದು ವೇಳೆ ಏನಾದರೂ ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ, ಆವಾಗ ಹೈಕಮಾಂಡು ಡಿ ಕೆ ಶಿವಕುಮಾರಿಂದ KPCC ಅಧ್ಯಕ್ಷ ಸ್ಥಾನನೂ ಕಿತ್ಕೊಂಡ್ಬಿಡುತ್ತಾ? ಡಿ ಕೆ ಶಿವಕುಮಾರ್ ಸುಮ್ಮನಾಗ್ಬಿಡ್ತಾರ? ಖಂಡಿತ ಇಲ್ಲ. ಅದಕ್ಕೆ ಹೇಳಿದ್ದು, ಒಂದು ಡಿ ಕೆ ಶಿವಕುಮಾರ್ CM ಆಗಬೇಕು, ಆಗ KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು. ಅವರಾಗೋ ತನಕ KPCC ಅಧ್ಯಕ್ಷ ಸ್ಥಾನದಲ್ಲಿ ಅವರೇ ಮುಂದುವರಿಬೇಕು ಅಂತ ಒಂದು ಲೆಕ್ಕಾಚಾರ ಹೈಕಮಾಂಡ್ಗೂ ಇದ್ದಂಗಿದೆ. ಅದು ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯ ಶಾಸಕರ ಬೆಂಬಲಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ, ಅವ್ರು ಹೇಳಿಕೆ ಸ್ವಾಗತ ಮಾಡ್ತೀನಿ. ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನು ಚರ್ಚೆ ಮಾಡ್ತೀರಿ? ದಟ್ ಇಸ್ ದಿ ಎಂಡ್ ಆಫ್ ಇಟ್. ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತಿಂದ ಇದು ಕ್ಲೋಸ್ ಆಗ್ಬೇಕಂತ ನಮ್ದು ವಿನಂತಿ. ಶಾಸಕರು ಕೂಡ ನಮಗ್ ಬಂದು ಹೇಳಿದ್ದಾರೆ ಏನೇನು ಮಾತಾಡಿದ್ವಿ, ಅವ್ರು ಹೆಚ್ಚು ಕೆಲಸದ ಬಗ್ಗೆ ಗ್ರಾಂಟ್ ಹೆಚ್ಚಬೇಕು ಅನ್ನೋದು ಎಲ್ಲಾರ್ದು ಡಿಮಾಂಡ್. ಅದನ್ನ ಬಿಟ್ರೆ ಅಲ್ಲಿ ನಾಯಕ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ, ಸುರ್ಜೇವಾಲರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರ್ಬೋದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ CM ಮಾಡಿದ್ನಾಗ ವೋಟಿಂಗ್ ಆಗಿದೆ, ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದ ಇವ್ರಿಗೆ ಇಷ್ಟು ಬಿದ್ದ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಹೀಗಾಗಿ ಹೇಳೋದು ಅನಿವಾರ್ಯ ಇದೆ. ತರ ಏನು ಮಾತುಕತೆ ನಡೆದಿಲ್ಲ, ಏನು ಒಪ್ಪಂದ ಆಗಿಲ್ಲ. ನಾನು 5 ವರ್ಷ CM ಅಂತ ಮಾಧ್ಯಮದಲ್ಲಿ ಹೇಳಿದಾರ ಅಂತ ಹೇಳ್ಬಿಟ್ಟು ನನ್ನ ಸುದ್ದಿ ಬಂತು. ಏನೇನಿಲ್ಲ ಬಸ್, ನಾವು ಕರ್ಟಸಿ ಮೀಟಿಂಗ್ ಬಂದಿದ್ದು.